ಹೊಟ್ಟಿಗೆ ಇದಲ್ಲ ಚಿತ್ರಾನ್ನ ಮಾಡಿದ್ದೀನಿ. ಚಿತ್ರಾನ್ನ ಬೇಡ ಮಮ್ಮಿ ನಂಗೆ. ಇನ್ನೇನ್ ಬೇಕು ಪಾಪ? ಮಮ್ಮಿ ಬಿಸಿಬೇಳೆ ಬಾತ್ ತಿನ್ಬೇಕು ಅನ್ಸುತ್ತೆ. ಮಾಡ್ಕೊಡಿ ಮಮ್ಮಿ ಬಿಸಿಬೇಳೆ ಬಾತ್ ಮತ್ತೆ ಮೊಸರನ್ನ. ಬಿಸಿಬೇಳೆ ಬಾತು ಮೊಸರನ್ನ ಮನೇಲಿ ಮಾಡಿದ್ರೆ ಕಚ್ಚಾಗ್ತೈತೆ. ಬಾ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀನಿ ಇವತ್ತು. ರಾಮಕೃಷ್ಣ ಪರಮಹಂಸರ ಜಯಂತಿ. ಅಲ್ಲಿ ಬಿಸಿಬೇಳೆ ಬಾತು ಮೊಸರನ್ನ ಉಪ್ಪಿನಕಾಯಿ ಲಡ್ಡು ಎಲ್ಲ ಕೊಡ್ತಾರೆ. ಪ್ರಸಾದ ದೇವ್ರದ್ದು ಇರ್ಬೇಕಲ್ಲ. ಬಾ, ಸಾವಿರಾರು ಜನ ಬರ್ತಾರೆ. ಬಿಟ್ಟು ಸಿಗುತ್ತಾ ಕರ್ಕೊಂಡಂತೈತೆ ಮನೇಲಿ ಬೇಕು ಮಮ್ಮಿ. ನಿಮ್ಮ ಅಂಡಿ ಸಂಪಾದಿಸ್ಕೊಳ್ಳೋದು ಎಷ್ಟಲ್ಲ ಐತೆ. ಬಾ, ದೇವ್ರ ಪ್ರಸಾದ. ಅವ್ರು ಬರ್ತಾರ? ಅವ್ರು ಬರ್ತಾರೆ, ಹೇಳಿದೀನಿ. ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಬಾ. ದಮ್ಮು ನಾನೇನ ದೊಡ್ಡಣ್ಣ ಎಲ್ಲ ಬರ್ತಾರೆ. ಬಾ. ಏನ್ ಕೊಡ್ತಾರೆ? ಬಿಸಿಬೇಳೆ ಮೊಸರನ್ನ ಲಡ್ಡು ಉಪ್ಪಿನಕಾಯಿ ತಿನ್ನೋ ಅಷ್ಟು ಕೊಡ್ತಾರ? ವಾಟೆ ಹೊಡೆದವಷ್ಟು ಕೊಡ್ತಾರೆ. ಮನೆಗೆ ತಗೊಂಬರ ಇಸ್ಕೊಬರ ಅಂತ. ಬಾ ಬಾ ಮಮ್ಮಿ, ಒಂದು ಡಬ್ಬಿ ತಗೊಳ್ಳೋಣ. ಮಮ್ಮಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ರಾಮಕೃಷ್ಣ ಆಶ್ರಮ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು. ರಾಮಕೃಷ್ಣ ಹುಟ್ಟಿದಪ್ಪ. ಬಿಸಿಬೇಳೆ ಬಾತು ಮೊಸರನ್ನ ಲಡ್ಡು ಎಲ್ಲ ಕೊಡ್ತಾರ. ಮನೇಲಿ ಮಾಡುವಂದಿದ್ದು ನಿಂಗೆ ಮೊಸರನ್ನ ಬಿಸಿಬೇಳೆ ಬಾತ್ ಮಮ್ಮಿ. ಬೇಡ, ದೇವಸ್ಥಾನದ ಕೊಡ್ತಾರೆ, ಫ್ರೀಯಾಗಿ ಕೊಡ್ತಾರೆ. ದೇವ್ರ ಪ್ರಸಾದ. ಬಾ. ನೀನು ಎಲ್ಲ ಕಡೆ ಹೇಳ್ಕೊಳ್ತಾರ, ಅಲ್ಲಿ ಕರ್ಕೊಂಡಾಗ ಕೊಡ್ತೀಯ. ಮತ್ತೆ ಬಿಸಿಬೇಳೆ ಬೇಕು. ಮನೆ ಎಲ್ಲ ದೇವಸ್ಥಾನ. ನಾವು ಮಾಡಿ. ಬಾ. ಬಾ ಮಮ್ಮಿ ಹೋಗೋಣ. ಸರಿ ಬಾ. ಬಾ, ರಾಮಕೃಷ್ಣ ಆಶ್ರಮಕ್ಕೆ ಟೈಮ್ ಆಯ್ತು, ಹೋಗೋಣ ಬೇಗ. ಹ್ಞೂ ಮಮ್ಮಿ, ಬೇಗ ಹೋಗೋಣ. ಆಮೇಲೆ ಪ್ರಸಾದ ಆಗೋದು ಏನು ಮಾಡೋದು? ನಂಗೆ ಬಿಸಿಬೇಳೆ ಬಾತ್ ಬೇಕು. ಬೇಗ ಬೇಗ ಬಾ. ಮಮ್ಮಿ ಯಾವ ಮಮ್ಮಿ ಇದು? ಮಾತಾ ಶಾರದಾ ದೇವಿ ಅವರು. ಹೌದಾ ಮಮ್ಮಿ? ಯಾರು ಮಮ್ಮಿ ಇವತ್ತು ಹುಟ್ಟಪ್ಪ? ನೋಡ್ತೀನಿ ಬಾ, ಅಲ್ಲಿ ಒಳಗಡೆ ಫೋಟೋ ಇಕ್ಕಿದ್ದಾರೆ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಮಮ್ಮಿ. ಹೂವು ಎಲ್ಲ ಇಕ್ಕಿ ನೋಡ್ದಾ? ಹ್ಞೂ ಮಮ್ಮಿ, ಎಷ್ಟೊಂದು ಜನ ಬಂದವ್ರೆ. ಹ್ಞೂ, ಯಾವಾಗೂ ಹಂಗೆ ಬರ್ತಾರೆ. ಮಮ್ಮಿ ಇವ್ರದ್ದ ಹುಟ್ಟಬ್ಬ? ಅವ್ರದ್ದು ಹ್ಯಾಪಿ ಬರ್ತ್ಡೇ ಇವತ್ತು, ಹುಟ್ಟಿದ ಹಬ್ಬ ಅವ್ರದ್ದು. ಅದಕ್ಕೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡವ್ರೆ. ಹ್ಞೂ, ನೋಡು ಎಷ್ಟು ಚೆನ್ನಾಗಿ ಮಾಡವ್ರೆ. ಹ್ಞೂ ಮಮ್ಮಿ, ತುಂಬಾ ಚೆನ್ನಾಗಿದೆ. ಹೌದಾ? ಹೂದು ಎಲ್ಲ ಎಷ್ಟು ಹ್ಞೂ, ಚೆನ್ನಾಗಿ. ಇಲ್ಲೂ ಮಾಮಿ ಕಾಣುತ್ತೆ, ಅಲ್ಲೂ ಕಾಣಿಸುತ್ತೆ. ಎರಡು ಕಡೆ ಕಾಣೋ ಹಂಗೈತೆ. ಈಚೆ ಕಡೆನೂ ಕಾಣುತ್ತೆ. ಮಮ್ಮಿ ಈಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅಲ್ಲಿ ಶಾರದಾ ದೇವಿಯವರು ತಪಸ್ ಮಾಡಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ನೋಡಿ. ಹೌದಾ? ತಪಸ್ ಮಾಡಿದ್ರ ಇಲ್ಲಿ? ಹ್ಞೂ. ಇವರ ಮಮ್ಮಿ? ಅಲ್ಲೂ ಇತ್ತು ಫೋಟೋ ಅಲ್ವಾ? ಅಲ್ಲೂ ಇದೆ, ಇಲ್ಲೂ ಇದೆ, ಎಲ್ಲೆಲ್ಲೂ ಇದೆ. ಇವರು ಸ್ವಾಮಿ ವಿವೇಕಾನಂದರು. ಹ್ಞೂ, ನಾನು ನೋಡಿದ್ದೀನಿ, ನಮ್ಮ ಸ್ಕೂಲ್ ಬುಕ್ಕಲ್ಲಿ ಇದೆ. ಹೌದಾ? ನೋಡ್ದಾ? ಹ್ಞೂ. ನೋಡಿ, ಇವಾಗ ಪ್ರಸಾದ ಇಸ್ಕೊಳ್ಳೋಣ. ಎಲ್ಲಿ ಕೊಡ್ತಾರೆ ಮಮ್ಮಿ? ಅಲ್ಲಿ ಕೊಡ್ತಾರೆ ನೋಡಿ, ಲೈನಕ್ಕೆ ಎಲ್ಲರೂ ಹೋಯ್ತಾರೆ. ಬಿಸಿಬೇಳೆ ಬಾತು ಮೊಸರನ್ನ ಹ್ಞೂ, ಲಡ್ಡುನು ಕೊಟ್ಟಾರ ಮಮ್ಮಿ ನೀನು ಹೇಳ್ದಂಗೆ. ಹೌದಾ? ಅದಕ್ಕೇನೆ ಲಡ್ಡು ನೋಡಿ, ನಾನು ನಿನಗೆ ಕಟ್ತೀನಿ, ತಿನ್ಕ. ನಾನು ತಿಂತೀನಿ ಹೆಂಗೈತೆ ನೋಡ್ತೀನಿ. ಮೊಸರನ್ನ ಇನ್ನು ಲಡ್ಡು ಮನೇಲಿ ತಿಂತೀನಿ ಮಮ್ಮಿ. ಹಂಗೆ ಮಾಡಿ. ಬಿಸಿಬೇಳೆ ಬಾತು ಸೂಪರ್ ಆಗಿದೆ ಮಮ್ಮಿ. ಚೆನ್ನಾಗಿದೆ ಮಮ್ಮಿ ಆನೆಯನ್ನ ನೋಡು ಮಮ್ಮಿ, ನೆಕ್ತಾವನೆ. ಚೆನ್ನಾಗಿದೆ. ತಟ್ಟೆನೂ ಬಿಡೋಣ, ತಿಂಕ. ಮಮ್ಮಿ ಡುಮ್ಮು ಅಣ್ಣ ಎಲ್ಲ ಕಾಣ್ತಿಲ್ಲ ಮಮ್ಮಿ. ಎಲ್ಲ ತಪ್ಪಿಸ್ಕೊಬಿಡೋಣ ಬಂದವನೇ. ನೋಡು ಮಮ್ಮಿ, ಇಲ್ಲ ಇನ್ನೊಂದ್ಸಲ ಹಾಕಿಸ್ಕೊಂಡು ತಿಂತಾನೆ ಸಾಲಿಲ್ಲ ಅಂತ. ತಿಂತಾನೆ, ಅದು ಆನೆ ಅನ್ನ ಅಲ್ವಾ? ಅತ್ತಾಗಿತ್ತಾಗ ನೋಡ್ಕೊಂಡು ತಿಂತಾ ಇತ್ತು ನೋಡು ಮಮ್ಮಿ. ಸಿಂಹ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದಾ? ಹ್ಞೂ ಮಮ್ಮಿ, ಎಷ್ಟು ಚೆನ್ನಾಗಿತ್ತು. ಬಿಸಿಬೇಳೆ ಬಾತು ಮೊಸರನ್ನ ಎಲ್ಲಾನು ಚೆನ್ನಾಗಿತ್ತು. ನೋಡ್ದಾ ಪಾರ್ಕ್ ಎಲ್ಲ ಹೆಂಗಿದೆ? ಹ್ಞೂ ಮಮ್ಮಿ, ತುಂಬಾ ಚೆನ್ನಾಗಿದೆ. ಎಷ್ಟೇ ಜನ ಇದ್ರು ಏನು ಶಾಂತವಾಗಿದೆ. ಹೌದು ಮಮ್ಮಿ. ನೆಕ್ಸ್ಟ್ ಬಿಸಿಬೇಳೆ ಬಾತು ಎಲ್ಲಿ ಮಮ್ಮಿ? ಭಾನುವಾರ ಕೊಡ್ತೀನಿ, ಬಾ ಪಾಪ. ಯಾವ ದೇವಸ್ಥಾನದಲ್ಲಿ? ಮಾರಮ್ಮ ದೇವಸ್ಥಾನದಲ್ಲಿ. ಮಾರಮ್ಮನ ದೇವಸ್ಥಾನದಲ್ಲಿ ಕೊಡ್ತಾರ ಬಿಸಿಬೇಳೆ ಬಾತು? ಅಲ್ಲೂ ಬಿಸಿಬೇಳೆ ಬಾತ್. ಒಂದು ಡಬ್ಬಿಲಿ ಹಾಕಿಸ್ಕೊಂಡ್ಬಿಡೋಣ ಮಮ್ಮಿ. ಇವತ್ತು ಹಾಕಿಸ್ಕೊಂಡು ಒಂದು ಡಬ್ಬಿಲಿ ಮನೆಗೆ ಹೋಗಿ ತಿನ್ನಕ್ಕೆ. ಅಲ್ಲೂ ಹಂಗೆ ಮಾಡೋಣ ಮಮ್ಮಿ. ನಂಗೆ ಬಿಸಿಬೇಳೆ ಬಾತು ಮೊಸರನ್ನ ಅಂದ್ರೆ ತುಂಬಾ ಇಷ್ಟ. ಹಂಗೆ ಮಾಡು ಮಮ್ಮಿ ಆಟೋದಲ್ಲಿ ಕರ್ಕೊಂಡು ಹೋಗು. ಸರಿ. ಸೂಪರ್ ಆಗಿತ್ತು, ನೀನು ಮಾಡೋದ್ಕಿಂತ ಸೂಪರ್ ಆಗಿತ್ತು. ಎಲ್ಲ ಚೆನ್ನಾಗಿ ಕೊಡ್ಸಿದ್ರು ನಾನು ಸೂಪರ್ ತಾನೆ. ಮಮ್ಮಿ ಎಲ್ಲಿ ಬಿಟ್ಟು ಸಿಗುತ್ತೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಭಾನುವಾರ ಕೊಡ್ಸಿಲ್ಲ. ಬಿಸಿಬೇಳೆ ಬಾತು ತುಂಬಾ ಇಷ್ಟ. ಅದಕ್ಕೆ ಕರ್ಕೊಂಡೋಗಿ ಭಾನುವಾರ ಬಾ, ರೆಡಿಯಾಗು. ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ. ಎಲ್ಲ ಕಡೆ ದೇವಸ್ಥಾನ ಕಳ್ಸೋದಂದ್ರೆ ಬಿಸಿಬೇಳೆ ಕೊಡ್ಸೋದು ನಿಮಗೆ. ಪ್ರಸಾದ ಅಂದ್ರೆ ತುಂಬಾ ಇಷ್ಟ. ಇವಾಗ ಹೋಗಿ ಸ್ಟಾರ್ಟಿ ಮಾಡ್ಕೋ, ಸಾಯಂಕಾಲ ಹೋಗಿ ಆಟ ಆಡಿರುತ್ತೆ ಪಾರ್ಕ್. ಸರಿ ಮಮ್ಮಿ. ಮಮ್ಮಿ ಇಲ್ಲಿಗ ಕರ್ಕೊಂಡು
ಕರ್ಕೊಂಬಂದಿದ್ದೆ, ದೇವಸ್ಥಾನಕ್ಕೆ ಕರ್ಕೊಂಡೋಗ್ತೀನಿ ಅಂತ ಮದುವೆ ಕರ್ಕೊಂಬಂದಿದ್ದಿ. ಮೊದಲು ಊಟ ಮಾಡು, ಮನೆಗೆ ಹೋದ್ಮೇಲೆ ಎಲ್ಲ ಹೇಳ್ತೀನಿ. ಹ್ಞೂ ಮಮ್ಮಿ, ಎಲ್ಲ ಎಷ್ಟು ಚೆನ್ನಾಗಿದೆ. ಬಿಸಿಲು ಬೇಳೆ ಬಾತು ಎಲ್ಲ ಸ್ವೀಟು ಎಲ್ಲ ಚೆನ್ನಾಗಿದೆ ಮಮ್ಮಿ. ಪೂರಿ ಅಲ್ಲೂ ಬಿಸಿಬೇಳೆ ಮೊಸರನ್ನೇ, ಇಲ್ಲೂ ಇನ್ನೂ ಜಾಸ್ತಿ ಐಟಮ್ ಇದೆ. ಊಟ ಮಾಡು, ಮನೆಗೆ ಹೋದಾಗ ಮಮ್ಮಿ. ಹೇಳ್ತೀನಿ. ತಿಂತೀನಿ. ಎಷ್ಟೊಂದು ಐಟಮ್ ಇಕ್ಕವ್ರೆ, ಚೆನ್ನಾಗಿದೆ ಮಮ್ಮಿ. ಮಮ್ಮಿ ತಾಂಬೂಲನೇ ಕೊಟ್ರು. ಇಸ್ಕೋ, ಐಸ್ ಕ್ರೀಮ್ ತಿನ್ನು. ಐಸ್ ಕ್ರೀಮ್ ತಿಂತಾ ಇದೀನಿ. ಎಷ್ಟು ಚೆನ್ನಾಗೈತೆ, ಗಟ್ಟಿಗೈತೆ ಐಸ್ ಕ್ರೀಮು. ಹಿಂಗಿರ್ಬೇಕು ಮಮ್ಮಿ ಐಸ್ ಕ್ರೀಮ್. ತಗೋ, ನಂದಿದಾನೆ, ನೀನೇ ತಿನ್ಕೋ ಪಾಪ. ಎರಡು ಬೀಡ. ಮಮ್ಮಿ ಮಮ್ಮಿ ಇವತ್ತು ಮಾರಮ್ಮನ ದೇವಸ್ಥಾನದಲ್ಲಿ ಪೂಜೆ ಆಯ್ತಾ, ಬಿಸಿಬೇಳೆ ಬಾತು ಮೊಸರನ್ನ ಹಾಕ್ತಾರೆ, ಅಲ್ಲೇ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಯಾವ್ದೋ ಮದ್ವೆ ಕರ್ಕೊಂಡೋಗಿದ್ದೆ. ಅಲ್ಲೂ ಬಿಸಿಬೇಳೆ ಹಾಕಿಸ್ತೆ ತಾನೆ? ಹ್ಞೂ ಮಮ್ಮಿ, ಬಿಸಿಬೇಳೆ ಅಣ್ಣ ಇಲ್ವಾ, ಅವ್ರ ಫ್ರೆಂಡ್ ಅವ್ರದ್ದು ಕಡೆದು ಮದ್ವೆ, ಅದಕ್ಕೆ ಕರೆದಿದ್ರು. ಅವರೇ ದಾರ ಇದ್ರಲ್ವಾ, ರಘು ಅಯ್ಯಪ್ಪ ಸ್ವಾಮಿ ಫ್ಯಾಮಿಲಿ, ಅದಕ್ಕೆ ಕರೆದಿದ್ರು, ಹೋದ್ವಿ. ಪೂರಿನ ಹಾಕಿದ್ರು ಮಮ್ಮಿ. ನಾನು ಪೂರಿನ ಎರಡೆರಡು ಸಲ ಬಿಸಿಬೇಳೆ ಬಾತು ಹಾಕಿಸ್ಕೊಂಡೆ ಮಮ್ಮಿ, 2 ಸಲ ಬಿಸಿಬೇಳೆ. ಅಲ್ಲೂ ಬಿಸಿಬೇಳೆ ತಾನೆ, ಇಲ್ಲೂ ಬಿಸಿಬೇಳೆ. ಮಮ್ಮಿ ಚೆನ್ನಾಗಿತ್ತು ತಿಂದ. ಆಮೇಲೆ ರಸಗುಲ್ಲ ಇತ್ತು, ಮೈಸೂರು ಪಾಕ ಪಕೋಡ ಎಲ್ಲ ಕೊಟ್ಟೆ ಮಮ್ಮಿ. ಕೇಕ್ ತಿಂದ? ತಿನ್ಲಿಲ್ಲ ಮಮ್ಮಿ. ನಾನಂತೂ ತಿನ್ನಲ್ಲ. ಐಸ್ ಕ್ರೀಮ್ ತಿಂದ? ಹ್ಞೂ ಮಮ್ಮಿ, ಹುಡ್ಗಂದು ಚೆನ್ನಾಗಿತ್ತು ನೋಡ. ಚೆನ್ನಾಗಿತ್ತು ಮಮ್ಮಿ. ಸಿಂಗಾಪುರದಲ್ಲಿ ಇಲ್ವಾ, ಆ ತರ ಇತ್ತಲ್ವಾ, ಸಿಂಗಾಪುರದ ಹುಡುಗಿ ತರ ಇತ್ತು. ಹ್ಞೂ ಮಮ್ಮಿ, ಚೆನ್ನಾಯ್ತಾ? ಚೆನ್ನಾಗಿತ್ತು. ಫೋಟೋ ತೆಗಿಸ್ತೆ ತಾನೆ? ಹ್ಞೂ ಮಮ್ಮಿ. ಮಮ್ಮಿ ಮಮ್ಮಿ ಅವ್ರ ಪುಟ್ಟ ಪಾಪು ಇತ್ತು, ಅದು ಮನೆಗೆ ಬಟ್ಟಿಕೊಂಡು ಒಳ್ಳೆ ಕ್ಯೂಟ್ ಆಗಿತ್ತು ಮಮ್ಮಿ. ನೋಡ್ದಾ ಎಷ್ಟು ಚೆನ್ನಾಗಿತ್ತು? ನಮ್ಮಂಗೆ ಇತ್ತು ಮಮ್ಮಿ ಆ ಪಾಪು. ಹುಡುಗಿನ ನೋಡ್ದೆ, ನನ್ನ ತರನೇ ಬೆಳೆ ಎಲ್ಲ ಹಾಕೊಂಡಿತ್ತು. ಮಮ್ಮಿ ಬಳೆ ಎಲ್ಲ ಹಾಕೊಂಡು ಇತ್ತು, ಹಣೆಗೆ ಬಟ್ಟಿಕೊಂಡು ನಮ್ಮಂಗೆ ಇತ್ತು ಮಮ್ಮಿ. ಚೆನ್ನಾಗಿತ್ತು. ಚೆನ್ನಾಯ್ತಾ? ಹ್ಞೂ ಮಮ್ಮಿ. ವಿಶ್ ಮಾಡ್ದ ಹುಡುಗಿಗೆ? ಹ್ಞೂ ಮಮ್ಮಿ, ವಿಶ್ ಮಾಡಿದೆ ಮಮ್ಮಿ. ನಾನು ಥ್ಯಾಂಕ್ಸ್ ಕೊಟ್ಟು ಮಮ್ಮಿ. ಹೌದಾ? ನಿಧಾನಕ್ಕೆ ಮಾತಾಡ್ತು ಮಮ್ಮಿ ಹುಡುಗಿ. ಹೋಗ್ಲಿ ಬಿಡು, ಪ್ರೀತಿಯಿಂದ ಮಾತಾಡ್ಸಿದ್ದ ಹೋಗ್ಬೇಕು. ತಿನ್ನು ತಿನ್ನು, ಸಾಯಂಕಾಲ ತಿನ್ನು. ಸಾಯಂಕಾಲ ತಿಂತೀನಿ. ನನ್ನ ಪಾರು ನೀನು ತಿನ್ಕಪ್ಪ. ಪಾರ್ಕ್ ಕರ್ಕೊಂಡು ಹೋಗ್ತೀನಿ, ಸರಿನಾ? ಚೆನ್ನಾಗೈತೆ ಬೀಡ. ತಿನ್ಕೋ ತಿನ್ಕೋ. ಊಟನೂ ಚೆನ್ನಾಗಿತ್ತು ಮಮ್ಮಿ. ಊಟ ಚೆನ್ನಾಗಿತ್ತು, ಸೂಪರ್ ಆಗಿತ್ತಲ್ಲ. ಹ್ಞೂ, ನೀನು ಬರ್ತಡೆಯಿಂದ ಒಂದೇ ಸಮ ಅಲ್ಲಿ ಇಲ್ಲಿ ಊಟ ಕೊಡ್ತಾನೆ ಇದ್ದೀನಿ. 1 ವಾರ ಊಟ ತಿಂದಿದ್ದೆ ಅಲ್ಲಿ ಇಲ್ಲಿ ದೇವಸ್ಥಾನ. ಮಮ್ಮಿ ನಾನೇ ತಿಂತೀನಿ, ಯಾರಿಗೂ ಕೊಡ್ಬೇಡ ಮಮ್ಮಿ. ಕೊಡಲ್ಲ. ಎತ್ತಿಕೋ. ಎತ್ತಿಕೋ.